ಭಾರತ ದೇಶದ ಗೌರವವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವ ಇವತ್ತು ಮೋದಿಜಿಯವರು ಎಐ ಶೃಂಗಸಭೆಯನ್ನ ದೆಹಲಿಯ ಕ್ಯಾಪಿಟಲ್ನಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಈ ದೇಶ ಮುಂದುವರಿಯತಕ್ಕಂಥದ್ದು ಉತ್ತಮವಾಗಿ ಉನ್ನತ ಮಟ್ಟಕ್ಕೆ ಬರತಕ್ಕಂಥದ್ದು ಕಾಂಗ್ರೆಸ್ಗೆ ಇಷ್ಟ ಇಲ್ಲ. ಆ ಕಾರಣದಿಂದ ಕಾಂಗ್ರೆಸ್ನ ಕೆಲವು ಗುಲಾಮರನ್ನ ಈ ಶೃಂಗಸಭೆಯಲ್ಲಿ ವಿರೋಧ ಮಾಡಲಿಕ್ಕೆ ಆ ಯುವಕರು ಭವಿಷ್ಯ ಈ ಒಂದು ಸಭೆಗೆ ಸಂಬಂಧಪಟ್ಟವರಂತೆ ರಿಜಿಸ್ಟರ್ ಮಾಡಿ ಅಲ್ಲಿ ಒಳಗಡೆ ಬಂದು ಅದನ್ನು ಡಿಸ್ಟರ್ಬ್ ಮಾಡತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಂದಿದ್ದಾರೆ. ಇದು ದೇಶ ವಿರೋಧಿ ನಡೆ ಕಾಂಗ್ರೆಸ್ನ ಕಡೆಯಿಂದ. ದೇಶದ ಉನ್ನತಿ ಮತ್ತು ಪ್ರಗತಿಯನ್ನ ಸಹಿಸಿಕೊಳ್ಳಲಾರದೆ ಈ ಒಂದು ಅಡ್ಡಿಪಡಿಸತಕ್ಕಂಥ ಕೆಲಸವನ್ನ ಅವರ ಗುಲಾಮರ ಕಡೆಯಿಂದ ಮಾಡಿಸ್ತಕ್ಕಂಥ ಕೆಲಸವನ್ನ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಅಂತಕ್ಕಂಥ ವರದಿಗಳು ಬರ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ಪೊಲೀಸ್ನವರಲ್ಲ ಅಥವಾ ಸಭೆಯನ್ನ ಆಯೋಜನೆ ಮಾಡಿದವರು ಅಲ್ಲ, ಯಾರು ಪಬ್ಲಿಕ್ನವರು ಇದ್ರಲ್ಲ ಇವರು ಮೊದಲೇ ವಸ್ತ್ರ ಬಿಚ್ಕೊಂಡಿದ್ರು ಕಾಂಗ್ರೆಸ್ನವರು. ಅವರಿಗೆ ಬೂಟಿನಲ್ಲಿ ವಧೆ ಕೊಟ್ಟು ಕಳಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಇವತ್ತು ಜನರೇ ಬೂಟಿನ ಏಟು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಸಾಕ ಕಾಂಗ್ರೆಸ್ಸಿನ ಸಂಸ್ಕೃತಿಗೆ ಬೂಟಿನ ಏಟು ಬೇಕಾಯಿತು. ಇದು ಇವತ್ತು ಪ್ರಾರಂಭ. ಭವಿಷ್ಯ ಜನರಿಂದ ದೇಶಾದ್ಯಂತ ಇನ್ನು ಕಾಂಗ್ರೆಸ್ನವರಿಗೆ ಇದೇ ರೀತಿಯ ಪೂಜೆ ಸಹಜವಾಗಿ ಇನ್ನು ಮೇಲೆ ಆಗ್ತಾ ಇರ್ತದೆ ಅಂತಕ್ಕಂಥ ಇದು ಕಾಣ್ತಾ ಇದೆ. ನೀವು ಕರ್ನಾಟಕದಲ್ಲೂ ನೋಡಿರಬಹುದು. ಈ ಒಳ ಮೀಸಲಾತಿ ಸಂಬಂಧದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಗೊಂದಲಕ್ಕೆ ಮೈಸೂರಿನಲ್ಲಿ, ಮಂಡ್ಯದಲ್ಲಿ, ಚಾಮರಾಜನಗರದಲ್ಲಿ ಎಲ್ಲ ಕಡೆಯಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಹದೇವಪ್ಪನವರು, ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಅವರ ಫೋಟೋಗಳಿಗೆ ಅದೇ ರೀತಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಪೂಜೆ ಭವಿಷ್ಯ ಕಾಂಗ್ರೆಸ್ಗೆ ಅವಶ್ಯಕತೆ ಇತ್ತು ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಕಾಂಗ್ರೆಸ್ಗೆ ಈ ದೇಶದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ.